ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಗೈಸ್, ನಿಮ್ಮೆಲ್ರಿಗೂ ಗೊತ್ತಿರಬಹುದು ಪ್ರಧಾನ ಮಂತ್ರಿ ಉಜ್ವಲ ಯೋಜನೆ ಅಂತ ಹೇಳ್ಬಿಟ್ಟು. ಸೊ ಇದರಲ್ಲಿ ನಮಗೆ ಫ್ರೀ ಆಗಿ ಗ್ಯಾಸ್ನ ಪ್ರೊವೈಡ್ ಮಾಡ್ತಾರೆ. ಒಂದು ಒಲೆ ಜೊತೆಗೆ 2 ಸಿಲಿಂಡರ್ ಆ್ಯಂಡ್ ಅದ್ರ ಜೊತೆಗೆ ಲೈಕ್ ಅದಕ್ಕೆ ಏನಂತಾರೆ ಲೈಟರ್ ಆಗಿರ್ಬೋದು, ಮತ್ತು ಗ್ಯಾಸ್ ಸಿಲಿಂಡರ್ ಇಡೋದಕ್ಕೆ ದಟ್ ಒನ್ ಸ್ಟ್ಯಾಂಡ್ ಆಗಿರ್ಬೋದು, ಮತ್ತು ಆ್ಯಪ್ರೋನ್ ಆಗಿರ್ಬೋದು, ಅದೆಲ್ಲ ನಾರ್ಮಲಿ ಅದು ಕೂಡ ಫ್ರೀ ಆಗಿ ಇನ್ಕ್ಲೂಡ್ ಆಗಿರುತ್ತೆ ಈ ಒಂದು ಕಿಟ್ಟಲ್ಲಿ. ಓಕೆ, ಸೊ ಈ ಒಂದು ಯೋಜನೆಗೆ ಅಪ್ಲೈ ಮಾಡಲಿಕ್ಕೆ ಇವಾಗ ಆನ್ಲೈನ್ ವೆಬ್ಸೈಟ್ ಓಪನ್ ಮಾಡಿದ್ದಾರೆ. ಸೊ ನೀವು ಆರಾಮಾಗಿ ಮೊಬೈಲಲ್ಲಿನೇ ಅಪ್ಲೈ ಮಾಡಬಹುದು. ಸೊ ಅಪ್ಲೈ ಮಾಡಬೇಕು ಅಂತಂದರೆ ಯಾರೆಲ್ಲ ಅಪ್ಲೈ ಮಾಡಬೇಕು ಅಂತ ಮೊದಲು ತಿಳ್ಕೊಳ್ಳಿ. ಆಮೇಲೆ ಅಪ್ಲೈ ಮಾಡುವಾಗ ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ ಅಂತ ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಹೇಳ್ಕೊಡ್ತೀನಿ. ಹಾಗೆ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡಿ. ಸೊ ದಟ್ ಅವರು ಕೂಡ ಈ ಒಂದು ಯೋಜನೆಗೆ ಅಪ್ಲೈ ಮಾಡಿಕೊಂಡು ಫ್ರೀ ಆಗಿ ಗ್ಯಾಸ್ ಸಿಲಿಂಡರ್ನ ತಗೋಬಹುದು. ಓಕೆನಾ? ಸೊ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಶುರು ಮಾಡೋಕ್ಕಿಂತ ಮುಂಚೆ ಇನ್ನೂ ನೀವು ಕ್ರಿಯೇಟರ್ ಐಶ್ವರ್ಯ ಮೇತ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಸೊ ದಟ್ ನಿಮಗೆ ಇದೇ ಥರ ಯೂಸ್ಫುಲ್ ವಿಡಿಯೋಸ್ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಓಕೆ ಫ್ರೆಂಡ್ಸ್, ಸೊ ಮೊದಲಿಗೆ ನೀವೇನು ಮಾಡಬೇಕು ಅಂತಂದರೆ ಯಾವುದಾದ್ರೂ ಒಂದು ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು PMUY ಅಂತ ಸರ್ಚ್ ಮಾಡಿ ಅಷ್ಟೇ. ಓಕೆ, PMUY ಅಂತ ಸರ್ಚ್ ಮಾಡಿದರೆ ನಿಮಗೆ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ. ಓಕೆ, ಸೊ ಇಲ್ಲಿ PMUY ಅಂತ ಏನು ವೆಬ್ಸೈಟ್ ಇದೆ ಆ ಒಂದು ವೆಬ್ಸೈಟ್ನ ಕ್ಲಿಕ್ ಮಾಡಿದ್ರಿ ಅಂತಂದರೆ ನಿಮಗೆ ಈ ರೀತಿಯಾಗಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಇಲ್ಲಿ ಎಷ್ಟೆಲ್ಲ ಕನೆಕ್ಷನ್ಸ್ಗಳು ರಿಲೀಸ್ ಮಾಡಿದ್ದಾರೆ, ಸೊ ಈ ಒಂದು ಯೋಜನೆಯಲ್ಲಿ ಸೊ ಎಲ್ಲನೂ ಡಿಟೇಲ್ ಆಗಿ ಇಲ್ಲಿ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಸೊ ಅವ್ರದ್ದೊಂದು ಸಕ್ಸಸ್ ಸ್ಟೋರೀಸ್ ಕೂಡ ಕೊಟ್ಟಿದ್ದಾರೆ. ಸೊ ಹೀಗೆ ನೀವು ಕೆಳಗಡೆ ಸ್ಕ್ರೋಲ್ ಮಾಡಿದಾಗ ಇಲ್ಲಿ ನೀವು ನೋಡ್ಬೋದು ಎಲಿಜಿಬಿಲಿಟಿ ಕ್ರೈಟೇರಿಯಾ. ಸೊ ಯಾರೆಲ್ಲ ಎಲಿಜಿಬಲ್ ಇದ್ದಾರೆ ಅಂತ ಇಲ್ಲಿ ನೋಡ್ಕೊಳ್ಳಿ. ಮೊದಲು ಈ ಒಂದು ಯೋಜನೆ ಬರೀ ಮಹಿಳೆಯರಿಗೆ ಮಾತ್ರ ಅಪ್ಲಿಕೇಬಲ್. ಸೊ ನಿಮ್ಮ ಹೆಂಡತಿ ಆಗಿರ್ಬೋದು, ತಾಯಿ ಅಥವಾ ತಂಗಿ, ಸೊ ಅವ್ರದ್ದು ಏನಾದರೂ ಏಜ್. ಈ ವಿಡಿಯೋ ಪುರುಷರು ನೋಡ್ತಾ ಇದ್ರೆ ಅವ್ರಿಗೋಸ್ಕರ ಹೇಳ್ತಾ ಇದ್ದೀನಿ. ಮಹಿಳೆಯರು ನೋಡ್ತಾ ಇದ್ರೆ ನಿಮ್ಮದು 18 ವರ್ಷ ಇರಬೇಕು. ಓಕೆ, ಸೊ ಮಹಿಳೆಯರ ಏಜ್ ಬಂದ್ಬಿಟ್ಟು 18 ಇಯರ್ಸ್ ಅಬೌವ್ ಇರಬೇಕು. ಸೊ ಮಹಿಳೆಯರ ಹೆಸರು ಮೇಲೆ ಈ ಒಂದು ಉಜ್ವಲ ಯೋಜನಾ ಸ್ಕೀಮ್ಗೆ ನೀವು ಅಪ್ಲೈ ಮಾಡಬೇಕಾಗತ್ತೆ. ಓಕೆ, ಆ್ಯಂಡ್ ಸೆಕೆಂಡ್ ಏನಪ್ಪಾ ಅಂತಂದರೆ ನೀವು ಮೊದಲು ಯಾವುದೇ ರೀತಿಯಾದಂಥ ಗ್ಯಾಸ್ ಕನೆಕ್ಷನ್ ಹೊಂದಿರಬಾರ್ದು ನಿಮ್ಮ ಹೆಸರಲ್ಲಿ. ಸೊ ಅವ್ರು ಮಾತ್ರ ಈ ಒಂದು ಸ್ಕೀಮ್ಗೆ ಅಪ್ಲಿಕೇಬಲ್. ಆ್ಯಂಡ್ ಥರ್ಡ್ ಕಂಡೀಷನ್ ಏನಪ್ಪ ಅಂತಂದರೆ ನೀವು ಪೂರ್ ಹೌಸ್ ಹೋಲ್ಡ್ ಬ್ಯಾಕ್ಗ್ರೌಂಡಿಂದ ಬಿಲಾಂಗ್ ಆಗಿರಬೇಕು. ಅಂದರೆ ನಿಮ್ಮ ಹತ್ರ BPL ಕಾರ್ಡ್ ಅಥವಾ ಮತ್ತೊಂದು ಅಂತ್ಯೋದಯ ಕಾರ್ಡ್ ಅಂತ ಇರುತ್ತೆ ಅಲ್ವಾ. ಸೊ ಈ 2 ಕಾರ್ಡ್ಸ್ ನಿಮ್ಮ ಹತ್ರ ಇದ್ದರೆ, ಅಂದರೆ ಯಾವುದಾದ್ರೂ ಒಂದು ಕಾರ್ಡ್ ಇದ್ದರೆ ನೀವು ಅಪ್ಲಿಕೇಬಲ್ ಇದ್ದೀರಾ. APL ಕಾರ್ಡ್ ಇರೋರಿಗೆ ಈ ಒಂದು ಸ್ಕೀಮ್ ಅಪ್ಲಿಕೇಬಲ್ ಇಲ್ಲ. ಓಕೆ, ಸೊ ಎಲಿಜಿಬಿಲಿಟಿ ಕ್ರೈಟೇರಿಯಾ ಬಂದ್ಬಿಟ್ಟು ಈ 3 ಕಂಡೀಷನ್ಸ್ನ ಅವರು ಕೊಟ್ಟಿದ್ದಾರೆ. ಸೊ ಡಾಕ್ಯುಮೆಂಟ್ಸ್ಗಳು ಏನೆಲ್ಲ ಬೇಕಾಗುತ್ತೆ ಅಂತ ನೋಡ್ಕೊಳ್ಳಿ. ಸೊ ಮೊದಲಿಗೆ KYC ಮಾಡಿಸಿರ್ಬೇಕಾಗತ್ತೆ. ಅಂದರೆ ನಿಮ್ಮ ಆಧಾರ್ ಕಾರ್ಡ್, ಬ್ಯಾಂಕ್ ಅದೆಲ್ಲ KYC ಆಗಿರಬೇಕು. ಮತ್ತು ಆಧಾರ್ ಕಾರ್ಡ್ ಜಿರಾಕ್ಸ್ ಇರಬೇಕು. ಮತ್ತು ಅಡ್ರೆಸ್ಗೋಸ್ಕರ ಒಂದು ಜಿರಾಕ್ಸ್ ಇರಬೇಕು, ಪ್ರೂಫ್ ಇರಬೇಕು. ಅಡ್ರೆಸ್ ಅಂತಂದರೆ ಆಧಾರ್ ಕಾರ್ಡ್ ಇದ್ರೂ ಪರವಾಗಿಲ್ಲ. ಓಕೆ, ರೇಷನ್ ಕಾರ್ಡ್ ಇರಬೇಕು. ಬಿಕಾಸ್ ರೇಷನ್ ಕಾರ್ಡ್ ಇದ್ದವ್ರಿಗೆ ತಾನೇ ಈ ಒಂದು ಸ್ಕೀಮ್ ಕೊಡ್ತಾ ಇರೋದು. ಸೊ ರೇಷನ್ ಕಾರ್ಡ್ ಇರಬೇಕಾಗುತ್ತೆ. ಆ್ಯಂಡ್ ಇನ್ನೊಂದು ಆಧಾರ್ ಕಾಪಿ ಆಫ್ ಅಪ್ಲಿಕೆಂಟ್ ಆ್ಯಂಡ್ ಅಡಲ್ಟ್ ಫ್ಯಾಮಿಲಿ ಮೆಂಬರ್ಸ್ ಅಪಿಯರಿಂಗ್ ಇನ್ ಡಾಕ್ಯುಮೆಂಟ್ ಎಟ್ SL4. ಸೊ ಅಂದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ದು ಕೂಡ ಆಧಾರ್ ಕಾಪಿ ಜಿರಾಕ್ಸ್ ಬೇಕಾಗುತ್ತೆ. ಮತ್ತು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಬೇಕಾಗುತ್ತೆ. ಡಿಪ್ರಿವೇಷನ್ ಡಿಕ್ಲರೇಷನ್ ಅಂದರೆ ಡಿಕ್ಲರೇಷನ್ ಕೊಡಬೇಕಾಗತ್ತೆ ಅಷ್ಟೇ. ಸೊ ಇಷ್ಟು ಡಾಕ್ಯುಮೆಂಟ್ಸ್ಗಳು ನಿಮ್ಮ ಹತ್ರ ಇರಬೇಕಾಗತ್ತೆ. ಸೊ ಇದೆಲ್ಲ ಇದೆ ನಿಮ್ಮ ಹತ್ರ, ನೀವು ಎಲಿಜಿಬಲ್ ಇದ್ದೀರಾ ಅಂತಂದರೆ ಬನ್ನಿ ಇವಾಗ ಹೇಗೆ ಅಪ್ಲೈ ಮಾಡೋದು ಅಂತ ನೋಡೋಣ. ಹೀಗೆ ನೀವು ಕೆಳಗಡೆ ಬಂದಾಗ ನೋಡಬಹುದು ಇಲ್ಲಿ ಇಂಡಿಯನ್ ಗ್ಯಾಸ್, ಭಾರತ್ ಗ್ಯಾಸ್ ಮತ್ತು HP ಗ್ಯಾಸ್, ಈ 3 ಗ್ಯಾಸ್ಗೆ ಯಾವುದಾದ್ರೂ ಒಂದಕ್ಕೆ ನೀವು ಅಪ್ಲೈ ಮಾಡಬಹುದು. ಸೊ ಇಲ್ಲಿ ಕ್ಲಿಕ್ ಹಿಯರ್ ಅಂತ ಒಂದು ಆಪ್ಷನ್ ಸಿಗುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದಾಗ ನಿಮಗೆ ಯಾವ ಸಿಲಿಂಡರ್ ಬೇಕು, ಯಾವ ಗ್ಯಾಸ್ ಬೇಕು ಆ ಒಂದು ಗ್ಯಾಸ್ ಮೇಲೆ ನೀವು ಕ್ಲಿಕ್ ಮಾಡಿ. ಫಾರ್ ಎಕ್ಸಾಂಪಲ್ ನಾನಿವಾಗ ಭರತ್ ಗ್ಯಾಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಅಂದರೆ ನನಗಿವಾಗ ಭರತ್ ಗ್ಯಾಸ್ ಬೇಕು. ಸೊ ಕ್ಲಿಕ್ ಹಿಯರ್ ಟು ಅಪ್ಲೈ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಮಾಡಿದ್ರಿ ಅಂತಂದರೆ ನಿಮಗೆ ಈ ಥರ ಡಿಟೇಲ್ ಆಗಿ ನೋಡೋದಕ್ಕೆ ಸಿಗುತ್ತೆ. ಸೊ ಇಲ್ಲಿ ನಾವು ರಿಜಿಸ್ಟರ್ ಆಗಬೇಕಾಗತ್ತೆ. ಸೊ ಕೆಳಗಡೆ ಎಲ್ಲ ಬಂದಾಗ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ಇಲ್ಲೇ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ನೋಡ್ಬೋದು
ಟೈಪ್ ಆಫ್ ಕನೆಕ್ಷನ್. ಸೊ ನಿಮ್ಗೆ ಯಾವ ಕನೆಕ್ಷನ್ ಬೇಕು. ಸೊ ರೆಗ್ಯುಲರ್ LPG ಗ್ಯಾಸ್ ಕನೆಕ್ಷನ್ ಅಂತಂದ್ರೆ ನಾರ್ಮಲಿ APL ಕಾರ್ಡ್ ಇರೋರು ಕೂಡ ಅಪ್ಲೈ ಮಾಡಬಹುದು, ದುಡ್ಡು ಕೊಡ್ಬೇಕಾಗತ್ತೆ. ಸೊ ಇವಾಗ ನಾವು ಫ್ರೀ ಆಗಿ ಗ್ಯಾಸ್ ಸಿಲಿಂಡರ್ ತಗೋತಾ ಇರೋದ್ರಿಂದ ಉಜ್ವಲ 3.0 ನ್ಯೂ ಕನೆಕ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನೆಕ್ಸ್ಟ್ ಐ ಹಿಯರ್ ಬೈ ಡಿಕ್ಲೇರ್ ಅಂತ ಆಪ್ಷನ್ ಮೇಲೆ ಟಿಕ್ ಮಾರ್ಕ್ ಮಾಡಿ ಅಂಡ್ ಕೆಳಗಡೆ ನಿಮ್ಮ ಒಂದು ಸ್ಟೇಟ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇವಾಗ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ತೀನಿ. ಸೊ ಡಿಸ್ಟಿಕ್, ಸೊ ನನ್ನ ಡಿಸ್ಟಿಕ್ ಬಂದ್ಬಿಟ್ಟು ಇವಾಗ ಬಿದರ್ ಅಂತ ಎಕ್ಸಾಂಪಲ್ ನಾನು ಕೊಡ್ತೀನಿ. ಓಕೆನಾ. ಸೊ ನೆಕ್ಸ್ಟ್ ಇಲ್ಲಿ ಶೋ ಲಿಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದಾಗ ಈ ಒಂದು ಡಿಸ್ಟಿಕ್ ಅಲ್ಲಿ ಯಾರೆಲ್ಲ ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ, ಭಾರತ್ ಗ್ಯಾಸ್ ಡಿಸ್ಟ್ರಿಬ್ಯೂಟರ್ಸ್ ಯಾರೆಲ್ಲ ಇದ್ದಾರೆ ಅಂತ ಇಲ್ಲಿ ಸಾಕಷ್ಟು ಆಪ್ಷನ್ಸ್ಗಳು ಸಿಗುತ್ತೆ. ಸೊ ನಿಮ್ಮ ಹತ್ತಿರಕ್ಕೆ ಯಾವ್ದು ಆಗುತ್ತೆ ಆ ಒಂದು ಈ ಸರ್ವಿಸ್ ನ ಡಿಸ್ಟ್ರಿಬ್ಯೂಟರ್ ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ ಎಷ್ಟೆಲ್ಲ ಇದಾವೆ ಅಂತ ಇಲ್ಲೇ ನೀವು ನೋಡ್ಬೋದು. ಸೊ ನಿಮ್ಗೆ ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಾನು ಯಾವುದೋ ಒಂದು ಸೆಲೆಕ್ಟ್ ಮಾಡ್ತಿದ್ದೀನಿ ನಿಮ್ಗೆ ತೋರ್ಸೋಗೋಸ್ಕರ ಅಷ್ಟೇ. ಓಕೆ. ಸೊ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ಕಂಟಿನ್ಯೂ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ. ಸೊ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನೀವು ನೋಡಬಹುದು. ಸೊ ನಿಮ್ಮ ಒಂದು ಮೊಬೈಲ್ ನಂಬರ್ ಎಂಟರ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ ಅಂಡ್ ಇಲ್ಲಿ ಕ್ಯಾಪ್ಚರ್ಸ್ ಕಾಣಿಸ್ತಾ ಇದೆ ಅಲ್ವಾ, ಈ ಬಾಕ್ಸ್ ಅಲ್ಲಿ ಕ್ಯಾಪ್ಚರ್ಸ್ ನ ನೀವು ಹಾಕ್ಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ಕ್ಯಾಪ್ಚರ್ಸ್ ಅಲ್ಲಿ ಏನ್ ಕೇಳಿದ್ದಾರೆ ಅಂತಂದ್ರೆ 16+1 ಎಷ್ಟಾಗತ್ತೆ ಅಂತ ಹೇಳಿದ್ದಾರೆ. ಸೊ 17 ಅಲ್ವಾ. ಸೊ 17 ಅಂತ ಹಾಕ್ಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಬೇಕು. ಸೊ ಈ ತರ. ಸೊ OTP ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಬರುತ್ತೆ, ಅದು 30 ಮಿನಿಟ್ಸ್ ಅಷ್ಟೇ ವ್ಯಾಲಿಡ್ ಆಗಿರುತ್ತೆ. ಇವಾಗ ನಾನು ನನ್ನ ಒಂದು ಮೊಬೈಲ್ ನಂಬರ್ನ ಎಂಟರ್ ಮಾಡ್ತೀನಿ. ಸೊ ಮೊಬೈಲ್ ನಂಬರ್ ಮತ್ತೆ ಕ್ಯಾಪ್ಚರ್ ನ ಎಂಟರ್ ಮಾಡಿಕೊಂಡು ಇಲ್ಲಿ ಸಬ್ಮಿಟ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಮಾಡಿದಾಗ ಅಗೇನ್ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಜನರೇಟ್ OTP ಮೇಲೆ ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನೀವು ಕೊಟ್ಟಿರುವ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಸೊ ಆ OTP ನ ಇಲ್ಲಿ ಎಂಟರ್ ಮಾಡಿಕೊಂಡು ಸಬ್ಮಿಟ್ OTP ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ. ಸೊ ಈ ತರ ನಿಮ್ಮ ಒಂದು ನಾರ್ಮಲ್ ಮೆಸೇಜ್ ನ ಚೆಕ್ ಮಾಡ್ಕೊಳ್ಳಿ. ಯುವರ್ SMS OTP ಫಾರ್ ಭಾರತ್ ಗ್ಯಾಸ್ ನ್ಯೂ ಕನೆಕ್ಷನ್ ರಿಕ್ವೆಸ್ಟ್ ಅಂತ ಬರುತ್ತೆ. ಸೊ ಈ OTP ನ ನೀವಲ್ಲಿ ಎಂಟರ್ ಮಾಡ್ಕೊಳ್ಳಿ. ಎಂಟರ್ ಮಾಡ್ಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಈ ರೀತಿಯಾಗಿ ನೋಡೋದಕ್ಕೆ ನಿಮ್ಗೆ ಸಿಗುತ್ತೆ. ಇಲ್ಲಿ ನ್ಯೂ KYC ಅಂತ ಹೇಗಿದೆ ಹಾಗೆ ಇರಕ್ಬೇಡಿ, ಇಲ್ಲಿ ಜಸ್ಟ್ ನೀವು ಪ್ರೊಸೀಡ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಈ ರೀತಿಯಾಗಿ ಇಂಟರ್ಫೇಸ್ ನಿಮ್ಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಇಲ್ಲಿ ಈಸ್ ಕನ್ಸ್ಯೂಮರ್ ಮೈಗ್ರೆಂಟ್ ಫ್ಯಾಮಿಲಿ ಅಂತ ಇದೆ. ಸೊ ಇದು ಕೂಡ ನೋ ಅಂತ ಹಾಗೆ ಇರಕ್ಬಿಡಿ. ನೆಕ್ಸ್ಟ್ ಇಲ್ಲಿ ಫ್ಯಾಮಿಲಿ ಐಡೆಂಟಿಫೈಯರ್ ಅಂತ ಇದೆ. ಸೊ ಇಲ್ಲಿ ರೇಷನ್ ಕಾರ್ಡ್ ಅಂತ ನೀವು ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಿದ್ರಿ ಅಂತಂದ್ರೆ ಫ್ಯಾಮಿಲಿ ಐಡೆಂಟಿಫೈಯರ್ ನಂಬರ್ ಅಂತಂದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ ನ ಎಂಟರ್ ಮಾಡಿ. ಸೊ ಈ ರೇಷನ್ ಕಾರ್ಡ್ ನಂಬರ್ ಯಾರ್ದು ಮಾಡ್ಬೇಕು ಹೇಳಿ. ಸೊ ಯಾರ್ದ ಹೆಸರು ಮೇಲೆ ಈ ಒಂದು ಗ್ಯಾಸ್ ಕನೆಕ್ಷನ್ ತಗೋತಾ ಇದ್ದೀರಾ ಅವ್ರದ್ದು ರೇಷನ್ ಕಾರ್ಡ್ ನಂಬರ್ ನ ಇಲ್ಲಿ ಆಡ್ ಮಾಡ್ಬೇಕು. ಆಡ್ ಮಾಡ್ಬಿಟ್ಟು ಟೈಪ್ ಆಫ್ ಸ್ಕೀಮ್ ಅಂತಂದ್ರೆ ಇಲ್ಲಿ ಉಜ್ವಲ 3.0 ಜನರಲ್ ಕ್ಯಾಟಗರಿ ಅವ್ರು ಇದ್ದೀರಾ, ಅದರ್ಸ್ ಇದ್ದೀರಾ, SC ಕ್ಯಾಟಗರಿ ಇದ್ದೀರಾ, ST ಕ್ಯಾಟಗರಿ ಇದ್ದೀರಾ. ಸೊ ನಿಮ್ಮ ಒಂದು ಕ್ಯಾಟಗರಿ ಯಾವ್ದು ಬರುತ್ತೆ ಅದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಬೇಕು. ನಾನು ಇಲ್ಲಿ ಜನರಲ್ ಅಂತ ಹಾಕ್ತೀನಿ. ಓಕೆನಾ. ಸೊ ನೆಕ್ಸ್ಟ್ ಇಲ್ಲಿ ಓಕೆ ರೇಷನ್ ಕಾರ್ಡ್ ನಂಬರ್ ಆಯ್ತು. ಮತ್ತೆ ಇಲ್ಲಿ ಸ್ಟೇಟ್ ನ ಕೂಡ ಸೆಲೆಕ್ಟ್ ಮಾಡೋದಕ್ಕೆ ಹೇಳಿದ್ದಾರೆ. ಸೊ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ತೀನಿ. ಸೊ ಹಾಕ್ಬಿಟ್ಟು ನೆಕ್ಸ್ಟ್ ಇಲ್ಲಿ ಪ್ರೊಸೀಡ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಮಾಡಿದ್ಮೇಲೆ ಅಲ್ಲಿ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಎಲ್ಲಾನು ಡೀಟೇಲ್ ಆಗಿ ಫಿಲ್ ಮಾಡಿ. ಇವಾಗ ಸದ್ಯಕ್ಕೆ ನನ್ನ ಹತ್ರ BPL ಕಾರ್ಡ್ ಅಂತ್ಯೋದಯ ಕಾರ್ಡ್ ಯಾವುದು ಇಲ್ಲ. ಸೊ ಅದಕ್ಕೆ ನನಗೆ ಇಲ್ಲಿ ರೇಷನ್ ಕಾರ್ಡ್ ನಂಬರ್ ಹಾಕೋದಕ್ಕೆ ಬರೋದಿಲ್ಲ. ಸೊ ನೀವು ಹಾಕೊಂಡು ಮುಂದಿನ ಪ್ರೊಸೀಜರ್ ಫಾಲೋ ಮಾಡಿಕೊಂಡು ಅಪ್ಲಿಕೇಶನ್ ಫಾರ್ಮ್ ನ ಸಬ್ಮಿಟ್ ಮಾಡಿ. ಅವಾಗ ನಿಮ್ಮ ಡಿಸ್ಟ್ರಿಬ್ಯೂಟರ್ ನೀವು ಯಾವ್ದು ಕೊಟ್ಟಿರ್ತೀರಲ್ವಾ ಅವರು ನಿಮಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಇಲ್ಲ ನೀವೇ ಅವ್ರಿಗೆ ಹೋಗ್ಬಿಟ್ಟು ನಾವು ಈ ತರ ಫಿಲ್ ಮಾಡಿದೀವಿ ಅಂತ ಈ ಒಂದು ಅಪ್ಲಿಕೇಶನ್ ಪ್ರಿಂಟ್ ನ ತೋರಿಸಿದ್ರೆ ಅವರು ಮುಂದಿನ ಪ್ರೊಸೀಜರ್ ನಿಮ್ಗೆ ಹೇಳ್ತಾರೆ. ಸೊ ಯಾವಾಗ ಬರುತ್ತೆ ಹೇಗ್ ಬರುತ್ತೆ ಅಂತ ಎಲ್ಲಾನು ಡೀಟೇಲ್ ಆಗಿ ಹೇಳ್ಕೊಡ್ತಾರೆ. ಐ ಹೋಪ್ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸ್ಟಿಲ್ ಏನಾದ್ರೂ ಡೌಟ್ಸ್ ಇದ್ರೆ ನೀವು ಕೇಳಬಹುದು. ಐ ವಿಲ್ ಹೆಲ್ಪ್ ಯು. ಬಾಯ್ ಬಾಯ್.